ನಮಸ್ತೆ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಯೂಸ್ಫುಲ್ ಆಗಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೌದು, ಇನ್ನೇನು ಶ್ರಾವಣ ಬಂತು, ಎಲ್ಲರೂ ಮನೆಯಲ್ಲೂ ದೇವಸ್ಥಾನಕ್ಕೆ ಹೋಗಿರ್ತೀರ. ಹಾಗೆ ಎಲ್ಲರೂ ಕಾಯಿನ ಹರಕೆನ ಮಾಡಿಕೊಂಡು ಕಾಯಿನ ಒಡೆಸ್ಕೊಂಬಂದಿರ್ತೀರ. ಅವನ್ನ ನಾವು ಯಾವಾಗಲೂ ವೇಸ್ಟ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಇನ್ನು ಮುಂದೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವು ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡಿ ಕಾಯಿನ ಒಡೆಸ್ಕೊಂಬಂದಿರೋ ಫಲ ಇನ್ನೂ ಇಮ್ಮಡಿಯಾಗಿ ನಿಮಗೆ ಸಿಗಬೇಕು, ಅದರ ಫಲ ನಿಮಗೆ ಸಿಗಬೇಕು ಅಂದರೆ ಈ ರೀತಿ ಮಾಡಿ. ಅದನ್ನು ನೋಡಬೇಕಾದ್ರೆ ನೀವು ಪೂರ್ತಿಯಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಈಗ ನಾನು ಇದರಿಂದ ಒಂದು ಒಳ್ಳೆ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಏನು ಮಾಡಬೇಕು ಅಂತಲೂ ನಾನು ಕೊನೆಯಲ್ಲಿ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನಾನು ಒಂದು ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಹೊಡೆದ್ಬಿಟ್ಟು ಅದರಿಂದ ಕೊಬ್ಬರಿನ ಇಲ್ಲ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇದನ್ನು ನಾನು ಈಗ ಗ್ರೈಂಡ್ ಮಾಡ್ಕೊತೀನಿ. ಮಿಕ್ಸರಲ್ಲೇ ಗ್ರೈಂಡ್ ಮಾಡ್ತೀನಿ. ನೀವು ಬೇಕಂದರೆ ಇದನ್ನು ತುರಿದ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ಸ್ವೀಟ್ನ ರೆಡಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಇಷ್ಟ ಆಗುವಂಥ ಸ್ವೀಟ್ ಇದು. ಕೊಬ್ಬರಿ ಬೆಲ್ಲ ಮಿಕ್ಸ್ ಆಗಿರುವಂಥ ಸ್ವೀಟು ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುವಂಥದ್ದು. ಇದನ್ನು ನೋಡಿ ತುಂಬಾ ಯೂಸ್ಫುಲ್ ಆಗಿರೋವಂಥದ್ದು. ಎಷ್ಟು ಬೇಗ ಆಗುತ್ತೆ ಈ ಸ್ವೀಟ್ ಅಂದರೆ ನೀವು ಮಾಡೋದನ್ನು ನೋಡಿದಾಗ ಗೊತ್ತಾಗುತ್ತೆ. ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ, ಸ್ವಲ್ಪ ಗಸಗಸೆ. ಮೊದಲಿಗೆ ಗಸಗಸೆನ ಫ್ರೈ ಮಾಡ್ಕೊಂಬಿಡ್ತೀನಿ. ಇವು ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಸ್ಮೆಲ್ ಘಮ ಏನು ಬರುತ್ತೆ ನೋಡಿ, ಆ ಟೈಮಲ್ಲಿ ಇದನ್ನು ಆಫ್ ಮಾಡಿಕೊಂಡು ಈಗ ಅದೇ ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ, ಒಂದು 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲನ ಕರಗಿಸೋದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ. ಈ ಬೆಲ್ಲ ಚೆನ್ನಾಗಿ ಕರಗಬೇಕಿದು. ಪಾಕ ಆಗೋದೇನು ಬೇಡ, ಸ್ವಲ್ಪ ಕರಗಿದ್ರೆ ಸಾಕು. ಈಗ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿರುವಂಥ ಪುಡಿ ಮಾಡಿಟ್ಕೊಂಡಿರುವಂಥ ಕೊಬ್ಬರಿನ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ತೀನಿ. ಅದು ಫ್ರೈ ಆದ ನಂತರ ಸ್ವಲ್ಪ ಬೆಲ್ಲದ ಪಾಕ ಏನು ಮಾಡಿರ್ತೀವಿ ನೋಡಿ, ಬೆಲ್ಲನ ಕರಗಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಸೋಸ್ಕೊಂಬಿಡಿ. ಯಾವುದೇ ಆರ್ಗ್ಯಾನಿಕ್ ಬೆಲ್ಲ ಆದರೂ ಕೂಡ ಸ್ವಲ್ಪ ಸೋಸಿಬಿಟ್ರೆ ನಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಅದನ್ನು ಸೋಸಿಬಿಟ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಎಲ್ಲ ಮುಗಿಯೋದಕ್ಕೆ, ಈ ಸ್ವೀಟ್ ರೆಡಿ ಆಗೋದಕ್ಕೆ 15 ನಿಮಿಷದಿಂದ 20 ನಿಮಿಷ ನಮಗೆ ಬೇಕಾಗುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಿ, ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನೋಡಿ. ಬೆಲ್ಲ ಕೊಬ್ಬರಿ ಸ್ವೀಟ್ ಅಂತೂ ಎಲ್ರಿಗೂ ಇಷ್ಟ ಆಗುವಂಥದ್ದು. ನಿಮಗೆ ತಿಂದಿರ್ತೀರ. ಸ್ವೀಟ್ ಇಷ್ಟಪಡೋರಿಗಂತೂ ಈ ಸ್ವೀಟ್ ತುಂಬ ಇಷ್ಟ ಆಗಿರುತ್ತೆ. ಇದು ರೆಡಿ ಆಗೋದ್ರಲ್ಲೇ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಚ್ಚಿಟ್ಕೊಂಬಿಡಿ. ಇದು ಕೊಬ್ಬರಿ ಬೆಲ್ಲ ಕುದೀತಾ ಇದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಕೈ ಬಿಟ್ಟರೆ ಸೀದೋಗುತ್ತೆ. ನೋಡ್ಕೊಂಡಿದ್ದು ಮಿಕ್ಸ್ ಮಾಡಿ. ನಾನು ನಿಮ್ಮ ಜೊತೆ ಒಂದು ವಿಷಯನ ಹಂಚ್ಕೊತೀನಿ ಅಂತ ಹೇಳಿದ್ನಲ್ಲ, ಅದು ಏನಲ್ಲ, ತುಂಬ ಸಿಂಪಲ್ ಆಗಿರೋದು, ಆದರೆ ತುಂಬಾ ಉಪಯೋಗ ಆಗಿರುವಂಥದ್ದು, ಎಲ್ರಿಗೂ ಇಷ್ಟ ಆಗುವಂಥ ಮಾಹಿತಿ ಇದು. ನಾವು ಈ ರೀತಿ ಸ್ವೀಟ್ಸ್ನ ರೆಡಿ ಮಾಡಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಮತ್ತು ದೇವಸ್ಥಾನದಲ್ಲಿ ಕಾಯಿನ ಹರಕೆ ಮಾಡಿ ಒಡೆಸ್ಕೊಂಬಂದಿರ್ತೀವಿ. ಅದನ್ನು ಯಾವ್ಯಾವುದಕ್ಕೂ ಉಪಯೋಗಿಸೋದಕ್ಕಿಂತ ನಾವು ಈ ರೀತಿ ಸ್ವೀಟ್ಸ್ನ ಮಾಡಿ ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳಿಗೆ ಕೊಟ್ಟರೆ, ಅಥವಾ ಅಕ್ಕಪಕ್ಕದ ಮನೆಯಲ್ಲಂತೂ ಸಿಟಿಗಳಲ್ಲಿ ಈಗ ಅಕ್ಕಪಕ್ಕದ ಮನೆ ಹುಡುಗರು ಏನು ಇಸ್ಕೊಳೋದಿಲ್ಲ. ಬೇರೆ ಬಡ ಮಕ್ಕಳು ಏನಿರ್ತಾರೆ ನೋಡಿ, ಈಗ ದೇವಸ್ಥಾನಗಳ ಮುಂದ್ಗಡೆ ಕೂತ್ಕೊಂಡಿರ್ತಾರೆ, ಇಲ್ಲ ಬಡ ಮಕ್ಕಳು ಯಾರಾದರೂ ಇದ್ದರೆ ಅವ್ರನ್ನ ಕರೆದ್ಬಿಟ್ಟು ಈ ರೀತಿ ಸ್ವೀಟ್ಸ್ನ ಕೊಟ್ಟರೆ ಖುಷಿಯಿಂದ ತಿಂತಾರೆ. ಅದ್ರ ಫಲ ನಮಗೂ ಸಿಗುತ್ತೆ, ದೇವ್ರಿಗೂ ಇಷ್ಟ ಆಗುವಂಥ ಇದು ಮಾಹಿತಿ ಅಲ್ವಾ ಇದು.
ಅದಕ್ಕೋಸ್ಕರ ಈ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಚಿಕ್ಕದು ಅನಿಸಿರ್ಬೋದು, ಆದರೆ ಇದ್ರ ಫಲ ತುಂಬಾ ದೊಡ್ಡದಾಗಿರುತ್ತೆ. ಈಗ ನೋಡಿ, ಇದು ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಈ ರೀತಿ ರೌಂಡಾಗಿ ನಾವು ಸ್ಪೂನಿಂದ ಮಿಕ್ಸ್ ಮಾಡಬೇಕಾದ್ರೆ ರೌಂಡಾಗಿ ಬರಬೇಕು. ಈಗ ನಾನು ತಟ್ಟೆಗೆ ತುಪ್ಪನ ಹಚ್ಚಿಟ್ಟಿದ್ನೆಲ್ಲ ಅದಕ್ಕೇ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಪೀಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಶೇಪ್ ಬೇಕಾದರೂ ಕೂಡ ಪೀಸ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಡ ಅಂದರೆ ಇದನ್ನು ಲಾಡು ಥರ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲ ಮಕ್ಕಳಿಗೂ ಬೇಡ ಅಂತ ಹೇಳೋದೇ ಇಲ್ಲ, ಇನ್ನೂ ಸ್ವಲ್ಪ ಕೊಡಿ ಅಂತ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸುಧಾಸ್ ರೆಸಿಪಿ ಕ್ರಿಯೇಷನ್ ಯಾವಾಗಲೂ ನೋಡ್ತಾಯಿರಿ. ಹಾಗೆ ಈಗ ನೋಡಿ, ಅದ್ರ ಮೇಲ್ಗಡೆ ಸ್ವಲ್ಪ ತಣ್ಣಗಾದ ನಂತರ ನಾನು ಮೇಲ್ಗಡೆ ಸ್ವಲ್ಪ ಗಸಗಸೆನ ಹಾಕ್ತಾಯಿದ್ದೀನಿ. ಗಸಗಸೆನ ಹಾಕಿ ನೀವು ಬೇಕಿದ್ರೆ ಸ್ವಲ್ಪ ಡ್ರೈ ಕೊಬ್ಬರಿ ಏನು ಬರುತ್ತಲ್ಲ ಅದನ್ನು ಹಾಕ್ಬೋದು, ಅಥವಾ ಡ್ರೈ ಫ್ರೂಟ್ಸ್ನ ಹಾಕ್ಬೋದು. ನೀವು ಏನೇ ಹಾಕಿ ಅದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದು ಹಾಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಿಮ್ಗೆ ಯಾವುದೇ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ತೆಗೆದುಬಿಟ್ಟು ನೀವು ಮಕ್ಕಳಿಗೆ ಹಂಚ್ಬೋದು. ಬಡ ಮಕ್ಕಳು ಯಾರು ಇರ್ತಾರೆ ನೋಡಿ, ಅವರಿಗೆ ಹಂಚ್ಬಿಟ್ಟು ನೀವು ತಿನ್ನಿ, ಖುಷಿಪಡಿ. ಹಾಗೆ ಇದ್ರ ದೇವಸ್ಥಾನಗಳಲ್ಲಿ ಹರಕೆ ಮಾಡಿರೋ ಫಲನ ಹಿಮ್ಮಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.